ಇದೀಗ ಕರ್ನಾಟಕ ಎಕ್ಸ್‌ಪ್ರೆಸ್ ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ರೇಣುಕಾಸ್ವಾಮಿ ಕೊಲೆ ಕೇಸ್ ಚಾರ್ಜ್ ಶೀಟ್ ಸಲ್ಲಿಕೆಗೆ ಪೊಲೀಸರು ಅಂತಿಮ ತಯಾರಿಯನ್ನ ನಡೆಸಿಕೊಂಡಿದ್ದಾರೆ. ಚಾರ್ಜ್ ಶೀಟ್ ಸಲ್ಲಿಸ್ತಾ ಇದ್ದಂತೆ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ದರ್ಶನ್ ಕೂಡ ರೆಡಿಯಾಗಿದ್ದಾರೆ. ಆದರೆ ಜೈಲು ಫೋಟೋಗಳು ಕಾಟೇರನ ಜಾಮೀನಿಗೆ ಅಡ್ಡಿಯಾಗುವಂತಹ ಸಾಧ್ಯತೆಗಳಿವೆ. ರೌಡಿಗಳ ಮೂಲಕ ದರ್ಶನ್ ಸಾಕ್ಷಿಗಳಿಗೆ, ರೇಣುಕಾಸ್ವಾಮಿ ಕುಟುಂಬಸ್ಥರಿಗೆ ಬೆದರಿಕೆ ಹಾಕುವ ಸಾಧ್ಯತೆ ಇದೆ. ಹೀಗಾಗಿ ದರ್ಶನ್ಗೆ ಜಾಮೀನು ನೀಡದಂತೆ ಪೊಲೀಸರು ಅಬ್ಜೆಕ್ಷನ್ ಹಾಕುವ ಸಾಧ್ಯತೆ ಇದೆ. ಆಗ ಪೊರ್ಕಿ ಜಾಮೀನಿಗೆ ಮತ್ತಷ್ಟು ಕಂಟಕವಾಗಲಿಕ್ಕಿದೆ. ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ನೋಡ್ಕೊಳ್ಳೋದಕ್ಕೆ 2 ಗ್ಯಾಂಗ್ಗಳು ಪೈಪೋಟಿಗೆ ಬಿದ್ದಿದ್ವು. ವಿಲ್ಸನ್ ಗಾರ್ಡನ್ ನಾಗ ಸೈಕಲ್ ರವಿ ಗ್ಯಾಂಗ್ ಜಿದ್ದಾಜಿದ್ದಿಗೆ ಬಿದ್ದಿದ್ವು. ಜೈಲಿನಲ್ಲಿ ಇಬ್ಬರ ಜೊತೆಯೂ ಪೊರ್ಕಿ ಚೆನ್ನಾಗಿಯೇ ಇದ್ದ. ಒಮ್ಮೆ ವಿಲ್ಸನ್ ಗಾರ್ಡನ್ ನಾಗನ ಆತಿಥ್ಯ ಸ್ವೀಕರಿಸ್ತಾ ಇದ್ದ, ಮತ್ತೊಮ್ಮೆ ಸೈಕಲ್ ರವಿ ಹುಡುಗರ ರಾಜಾತಿಥ್ಯವನ್ನ ಪಡಿತಾ ಇದ್ದ. ನಾಗನ ಹುಡುಗ ವೇಲು ದರ್ಶನ್ಗೆ ಎಲ್ಲಾ ವ್ಯವಸ್ಥೆಯನ್ನ ಮಾಡ್ತಾ ಇದ್ದ. ಇದೇ ವೇಳೆ ವೇಲು ದರ್ಶನ್ ನಮ್ ಜೊತೆ ಚೆನ್ನಾಗಿದ್ದಾರೆ ಅಂತ ತೋರಿಸ್ಕೊಳ್ಳೋದಕ್ಕೆ ಒಂದು ಫೋಟೋವನ್ನ ತೆಗೆದಿದ್ದ. ಆ ಫೋಟೋನ ತಮ್ಮ ಹುಡುಗರಿಗೆ ಕಳುಹಿಸಿ ಬಿಲ್ಡಪ್ ಕೂಡ ಕೊಟ್ಟಿದ್ದ. ಆದ್ರೆ ಅದೇ ಫೋಟೋದಿಂದ ದಾಸ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗುವಂತಹ ಪರಿಸ್ಥಿತಿ ಬಂದಿದೆ. ಯಾವಾಗಲೂ ಹಿಂಡಿನಲ್ಲಿ ಇರ್ತಾ ಇದ್ದಂತಹ ದರ್ಶನ್ ಇದೀಗ ಬಳ್ಳಾರಿ ಜೈಲಿನಲ್ಲಿ ಅಕ್ಷರಶಃ ಒಂಟಿಯಾಗಿದ್ದಾನೆ. ದರ್ಶನ್ ಇರುವ ಹೈ ಸೆಕ್ಯೂರಿಟಿ ಸೆಲ್ನ ವಿಭಾಗದಲ್ಲಿದ್ದಂತಹ 6 ಕೈದಿಗಳನ್ನ ಎತ್ತಂಗಡಿ ಮಾಡಲಾಗಿದೆ. ಹೈ ಸೆಕ್ಯೂರಿಟಿ ಸೆಲ್ನಲ್ಲಿದ್ದ ಇತರೆ ಕೈದಿಗಳು ವಾಕ್ ಮಾಡುವಾಗ ದರ್ಶನ್ರನ್ನ ನೋಡಬಹುದಾಗಿತ್ತು. ದರ್ಶನ್ ವಾಕ್ ಮಾಡುವಾಗಲೂ ಇತರೆ ಕೈದಿಗಳನ್ನ ನೋಡಬಹುದಾಗಿತ್ತು. ಈ ವೇಳೆ ಒಬ್ಬರಿಗೊಬ್ಬರು ಸಂಪರ್ಕಿಸಬಹುದು ಅಂತ ಇತರೆ ಕೈದಿಗಳನ್ನ ಸ್ಥಳಾಂತರ ಮಾಡಲಾಗಿದೆ. ಹೈ ಸೆಕ್ಯೂರಿಟಿ ಸೆಲ್ ವಿಭಾಗದಲ್ಲಿ 1 ಶಿಫ್ಟ್ಗೆ 3 ಜೈಲು ಸಿಬ್ಬಂದಿಯನ್ನ ನೇಮಕ ಮಾಡಲಾಗಿದೆ. ಜೈಲಿನಿಂದ ನಟ ದರ್ಶನ್ ವಿಡಿಯೋ ಕಾಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾರಾಗೃಹ ಮತ್ತು ಸುಧಾರಣೆ ಇಲಾಖೆ ಡಿಜಿಪಿ ಮಾಲಿನಿ ಕೃಷ್ಣಮೂರ್ತಿ ಕೇಂದ್ರ ಕಾರಾಗೃಹದ ಮುಖ್ಯ ಅಧೀಕ್ಷಕರಿಗೆ ಪತ್ರವನ್ನು ಬರೆದಿದ್ದಾರೆ. ಮಾಜಿ ರೌಡಿ ಶೀಟರ್ ಒಬ್ಬರ ಮಗನ ಜೊತೆ ದರ್ಶನ್ ವಿಡಿಯೋ ಕಾಲ್ನಲ್ಲಿ ಕಾಣಿಸಿಕೊಂಡರ ಬಗ್ಗೆ ವರದಿಯನ್ನ ನೀಡುವಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಕೇಂದ್ರ ಕಾರಾಗೃಹದ ಆವರಣದಲ್ಲಿ 3 HCBS ಟವರ್ಗಳಿವೆ. ಮೊಬೈಲ್ ಸಿಗ್ನಲ್ಗಳು ಜೈಲಿನ ಯಾವುದೇ ಭಾಗದಲ್ಲಿ ಲಭ್ಯವಿಲ್ಲವೆಂದು ಪತ್ರಗಳಲ್ಲೂ ಕೂಡ ಉಲ್ಲೇಖ ಮಾಡಲಾಗಿದೆ. ಆದಾಗ್ಯೂ ವಿಡಿಯೋ ಕಾಲ್ ಹಾಗೂ ಫೋಟೋ ವೈರಲ್ ಆಗಿದೆ. ಪರಪ್ಪನ ಅಗ್ರಹಾರ ಕಾರಾಗೃಹದಲ್ಲಿ ಮೊಬೈಲ್ ಸಿಗ್ನಲ್ ದೊರೆತಾ ಇರುವುದು ದೃಢವಾಗಿದ್ದು, ಜಾಮರ್ ಅಳವಡಿಸಿದ್ರೂ ಸಿಗ್ನಲ್ ಲಭ್ಯವಾಗಿದ್ದು ಹೇಗೆ ಅನ್ನುವಂತಹ ಅನುಮಾನಗಳು ಮೂಡಿದೆ. ಈ ಬಗ್ಗೆ ಮಾಹಿತಿಯನ್ನ ನೀಡುವಂತೆ ಮಾಲಿನಿ ಕೃಷ್ಣಮೂರ್ತಿ ಸೂಚಿಸಿದ್ದಾರೆ. ಸೆಂಟ್ರಲ್ ಜೈಲಿನಿಂದ ರಿಲೀಸ್ ಆದ್ರೆ ಸಾಕು ಅಂತ ಕಾಯ್ತಾ ಇರೋ ಪವಿತ್ರ ಗೌಡ ಬೇಲ್ಗಾಗಿ ಅರ್ಜಿಯನ್ನ ಸಲ್ಲಿಸಿದ್ರು. ಇಂದು ಪವಿತ್ರ ಅರ್ಜಿ ವಿಚಾರಣೆ ನಡೆಯಲಿದೆ. ಆದರೆ ಆರೋಪಿಗೆ ಬೇಲ್ ನೀಡದಂತೆ ಸರ್ಕಾರಿ ಪರ ವಕೀಲರು ಮನವಿಯನ್ನ ಮಾಡಿದ್ದು, ಇಂದು ಬೇಲ್ ಸಿಗುತ್ತಾ ಇಲ್ವಾ ಅನ್ನೋದು ಕೆಲವೇ ಗಂಟೆಗಳಲ್ಲಿ ಕೂಡ ಗೊತ್ತಾಗ್ಲಿಕ್ಕಿದೆ. ಅಂದ್ರೆ ಇವತ್ತು ಮಧ್ಯಾಹ್ನ 2:30ಕ್ಕೆ ಅಂತಿಮ ಪಿಕ್ಚರ್ ಕೂಡ ಸಿಗ್ಲಿಕ್ಕಿದೆ. ಪವಿತ್ರ ಗೌಡ ಮಾತ್ರವಲ್ಲದೆ A7 ಆರೋಪಿ ಅನುಕುಮಾರ್ ಜಾಮೀನು ಅರ್ಜಿ ವಿಚಾರಣೆ ಕೂಡ ಇಂದೇ ನಡೆಯಲಿದೆ. ಇಬ್ಬರ ಜಾಮೀನು ಭವಿಷ್ಯ ಇಂದು ಗೊತ್ತಾಗಲಿದ್ದು, ಮತ್ತೆ ಜೈಲ ಬೇಲ ಅನ್ನೋದು 2:30ಕ್ಕೆ ಗೊತ್ತಾಗ್ಲಿಕ್ಕಿದೆ. ಇಷ್ಟು ದಿನ ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಬಿಂದಾಸ್ ಆಗಿದ್ದ. ಆದರೆ ಬಳ್ಳಾರಿಗೆ ಶಿಫ್ಟ್ ಆಗ್ತಾ ಇದ್ದಂತೆ ಪವಿತ್ರ ಗೌಡಗೆ ಒಬ್ಬಂಟಿಯಾಗಿರುವಂತಹ ಅನುಭವಗಳು ಕೂಡ ಆಗ್ತಾ ಇರುವಂತದ್ದು. ಯಾರೂ ಇಲ್ಲದೆ ನಾನೊಂದು ತೀರ ನೀನೊಂದು ತೀರ ಎನ್ನುವಂತಾಗಿದೆ. ಭೂಪತಿಯನ್ನ ಕಾಣದೆ ಲಿಪ್ಸ್ಟಿಕ್ ರಾಣಿ ಸಂಕಟವನ್ನ ಅನುಭವಿಸ್ತಾ ಇದ್ದಾಳೆ. ಸದ್ಯ ಜೈಲಲ್ಲಿ ಪವಿತ್ರ ಗೌಡ ಒಂಟಿಯಾಗಿದ್ದು, ದಾಸರ ನೆನಪಲ್ಲಿ ದಿನವನ್ನ ದೂಡ್ತಾ ಇದ್ದಾಳೆ ಎನ್ನಲಾಗಿದೆ. ವೆಂಕಟನಿಲ್ಲದೆ ಡೌರಾಣಿ ಸಂಕಟಕ್ಕೆ ಒಳಗಾಗಿದ್ದು ಮೌನವಾಗಿದ್ದಾರೆ ಎನ್ನಲಾಗ್ತಾ ಇದೆ. ನಂದೇ ಹವಾ ಅಂತಿದ್ದ ಲಿಪ್ಸ್ಟಿಕ್ ರಾಣಿಗೆ ಸದ್ಯ ಯಾರ ಸಹವಾಸವೂ ಬೇಡ ಎನ್ನುವಂತಾಗಿದೆ. ಇಂದು ಮಹತ್ವದ ವರದಿಯೊಂದು ಸಿದ್ದರಾಮಯ್ಯ ಸರ್ಕಾರದ ಕೈ ಸೇರಲಿದೆ. ಇದರಿಂದ ಬಿಜೆಪಿ ನಾಯಕರಿಗೆ ಬಿಗ್ ಶಾಕ್ ಎದುರಾಗುತ್ತಾ ಎಂಬ ಆತಂಕ ಮೂಡಿದೆ. ಇಂದು ಕೋವಿಡ್ ವೇಳೆ ಅಂದ್ರೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಕೇಳಿ ಬಂದಿದ್ದ ಭ್ರಷ್ಟಾಚಾರ ಆರೋಪದ ವರದಿ ಕಾಂಗ್ರೆಸ್ ಕೈ ಸೇರಲಿದೆ. ಜಸ್ಟಿಸ್ ಜಾನ್ ಮೈಕಲ್ ಜಿ ಕುನ್ನಾ ಆಯೋಗದಿಂದ ವರದಿ ಸಲ್ಲಿಕೆಯಾಗಲಿದ್ದು, ಬಿಎಸ್ವೈ, ಸುಧಾಕರ್, ಬೊಮ್ಮಾಯಿ ಹಾಗೂ ಅಶೋಕ್ಗೆ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ. ಮುಡಾ ಸೈಟ್ ಸಂಘರ್ಷದಲ್ಲಿ ಆಡಿಯೋ ವಾರ್ ಜೋರಾಗಿದೆ.
ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಆಡಿಯೋ ಬಾಂಬ್ ಸಿಡಿಸಿದೆ. 2020 ನವೆಂಬರ್ 20ರಂದು ನಡೆದ ಮುಡಾ ಸಭೆ ಚರ್ಚೆಯ ಆಡಿಯೋ ರಿಲೀಸ್ ಮಾಡಿದೆ. ಅಂದಿನ ಸಭೆಯಲ್ಲಿ 50-50 ಬಗ್ಗೆ ಚರ್ಚೆ ಆಗಿಲ್ಲ. 50-50 ಅಡಿ ನಿವೇಶನ ಕೊಡುವ ಬಗ್ಗೆ ತೀರ್ಮಾನ ಮಾಡಿಲ್ಲ. ಸಭೆಯಲ್ಲಿ ನಿರ್ಣಯ ಮಾಡದೆ ಸುಳ್ಳನ್ನ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯ ಸುಳ್ಳು ರಾಮಯ್ಯ ಅಂತ ಬಿಜೆಪಿ ಎಂಎಲ್ಸಿ ರವಿಕುಮಾರ್ ಕಿಡಿಕಾರಿದ್ದಾರೆ. ನಿರ್ಣಯವಾಗದೆ ಹೇಗೆ ಆದೇಶಿಸಿದ್ರು ಅಂತ ಪ್ರಶ್ನೆ ಕೂಡ ಮಾಡಿದ್ದಾರೆ. ಎಕ್ಸಿಕ್ಯೂಟಿವ್ ಕಮಿಟಿನಲ್ಲಿ ಬೋರ್ಡ್ನಲ್ಲಿ ನಿರ್ಣಯನೇ ಆಗಿಲ್ಲ, ನಿರ್ಣಯ ಆಯಿತು ಅಂತ ಅಧಿಕಾರಿ ಸುಳ್ಳು ಹೇಳ್ತಾರೆ, ಆದೇಶಕ್ಕೆ ಸಹಿ ಮಾಡ್ತಾರೆ. ಇದೊಂದು ಫೇಕ್ ಆದೇಶ, ಇದೊಂದು ಫೇಕ್ ಇದೊಂದು ಫೇಕ್ ಡಾಕ್ಯುಮೆಂಟ್, ಫೇಕ್ ರೆಸೊಲ್ಯೂಷನ್. ಸಾವಿರಾರು ಸೈಟ್ಗಳು ವಿತರಣೆ ಆಗಿದೆ ಇದರ ಆಧಾರದ ಮೇಲೆ, ಸಾವಿರಾರು ಕೋಟಿ ರೂಪಾಯಿ. ಬಹುಶಃ ಇದರ ಒಂದು ಅಂದಾಜು ಮಾಡೋದಾದ್ರೆ ಸುಮಾರು ಒಂದು 10,000 ಕೋಟಿಗಿಂತ ಹೆಚ್ಚಾಗಿರಬಹುದು. ಆದ್ರಿಂದ ಇದರ ತನಿಖೆ ಸಿಬಿಐಗೆ ಆಗಬೇಕು, ಒಂದು ಸುವ್ಯವಸ್ಥಿತವಾಗಿರ್ತದೆ. ಸಿಎಂ ಸಿದ್ದರಾಮಯ್ಯಗೆ ಇಂದು ಡಿಸೈಡಿಂಗ್ ಡೇ ಅಂತಲೇ ಹೇಳಬಹುದು. ಎಚ್.ಡಿ. ಕುಮಾರಸ್ವಾಮಿ, ಮುರುಗೇಶ್ ನಿರಾಣಿ ಹಾಗೂ ಶಶಿಕಲಾ ಜೊಲ್ಲೆ ವಿರುದ್ಧ ತನಿಖೆ ಆಗಲಿ ಅಂತ ರಾಜಭವನ ಚೆಲುವನ್ನ ನಡೆಸಲಿದ್ದಾರೆ. ಇಂದು ಬೆಳಿಗ್ಗೆ 10:30ಕ್ಕೆ ಕಾಂಗ್ರೆಸ್ ಶಾಸಕರು, ಸಚಿವರು ರಾಜಭವನ ಚೆಲುವು ನಡೆಸಿ ತನಿಖೆಯನ್ನ ನಡೆಸುವಂತೆ ಒತ್ತಾಯವನ್ನ ಮಾಡ್ತೇವೆ ಅಂತ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. 4 ತಿಂಗಳಲ್ಲಿ ಎನ್ಡಿಎ ಸರ್ಕಾರ ಪತನವಾಗುತ್ತೆ, ರಾಹುಲ್ ಗಾಂಧಿ ಪ್ರಧಾನಿ ಆಗ್ತಾರೆ ಅಂತ ಸಚಿವ ಕೆಜೆ ಜಾರ್ಜ್ ಹೊಸ ಬಾಂಬ್ ಸಿಡಿಸಿದ್ದಾರೆ. 15 ವರ್ಷ ರಾಹುಲ್ ಗಾಂಧಿಗೆ ಒಳ್ಳೆಯ ಕಾಲ ಬರಲಿದೆ ಅಂತ ಜಾರ್ಜ್ ಹೇಳಿದ್ದಾರೆ. ಚನ್ನಪಟ್ಟಣಕ್ಕೆ ನಾನೇ ಕ್ಯಾಂಡಿಡೇಟ್, ನಾನೇ ಗೆಲ್ಲೋದು ಎಂದಿರುವ ಡಿಕೆ ಶಿವಕುಮಾರ್ಗೆ ಆರ್ ಅಶೋಕ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಚನ್ನಪಟ್ಟಣಕ್ಕೆ ಹೋಗಿ ಕಿವಿ ಮೇಲೆ ಹೂವಿಡೋದಕ್ಕೆ ಸಾಧ್ಯವಿಲ್ಲ. ಚನ್ನಪಟ್ಟಣ ಜನ ಜಾಣರಿದ್ದಾರೆ, ಜನ ಅವರ ನಾಟಕವನ್ನ ನೋಡಿದ್ದಾರೆ. ಡಿಕೆ ಶಿವಕುಮಾರ್ ವಿಸಿಟಿಂಗ್ ಡಾಕ್ಟರ್ ಇದ್ದ ಹಾಗೆ, ಚುನಾವಣೆ ಬಂದಾಗ ಮಾತ್ರ ಹೋಗ್ತಾರೆ. ಅಂದ್ರೆ ವಿಸಿಟಿಂಗ್ ಡಾಕ್ಟರ್ ಆಪರೇಷನ್ ಇದ್ದಾಗ ಹೇಗೆ ಹೋಗ್ತಾರಲ್ಲ ಹಾಗೆ ಅಂತ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಗೋಧೂಳಿ ಲಗ್ನದಲ್ಲಿ ಗಂಗೆ ಪೂಜೆ ನೆರವೇರಿಸಿದ ನಂತರ ಹನುಮಂತ ದೇವರನ್ನ ಮೈ ಮೇಲೆ ಆಹ್ವಾನ ಮಾಡಿಕೊಂಡು ಪಿಳ್ಳೆಮಟ್ಟಿ ಗುಡ್ಡದಲ್ಲಿ ಎತ್ತರ ಕಂಬವೇರಿ ಕಾರ್ಣಿಕವನ್ನ ನುಡಿತಾರೆ. ಈ ಬಾರಿ ಆಕಾಶ ಮೇಲೇರಿತ್ತು, ಸಿಡಿಲು ಸಿಡಿದಿತ್ತು, ಎಚ್ಚರ ಎನ್ನುವ ಕಾರ್ಣಿಕ ವಾಕ್ಯವಾಗಿದೆ. ಮುಂದಿನ ದಿನಗಳಲ್ಲಿ ಪ್ರಕೃತಿ ವಿಕೋಪಗಳು ಸಿಡಿಲು ರೂಪದಲ್ಲಿ ಭೂಮಿಗೆ ಬರಬಹುದು. ಆಕಾಶ ಮೇಲೆ ಹೋಗಿ ಸಿಡಿಲು ಬಡಿಯುತ್ತದೆ ಎಂದಿರೋದ್ರಿಂದ ಈ ಬಾರಿ ರೈತಾಪಿಗಳಿಗೆ ಹಿನ್ನಡೆಯಾಗುತ್ತದೆ. ದೇಶದೆಲ್ಲೆಡೆ ಅತಿವೃಷ್ಟಿಯಾಗ್ತಾ ಇರುವುದರಿಂದ ಕೃಷಿ ಚಟುವಟಿಕೆಗಳಿಗೆ ಅಡಚಣೆಗಳು ಉಂಟಾಗಬಹುದು ಅಂತ ಕಾರ್ಣಿಕವನ್ನ ನುಡಿದಿದ್ದಾರೆ. ನಾಸಿಕ್ನಲ್ಲಿ ಹಿಂದೂ ಸ್ವಾಮೀಜಿ ಒಬ್ಬರು ಪೈಗಂಬರ್ ಬಗ್ಗೆ ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ದನ್ನ ಖಂಡಿಸಿ ಬಾಗಲಕೋಟೆಯಲ್ಲಿ ಮುಸ್ಲಿಂ ಸಮಿತಿ ಪ್ರತಿಭಟನೆಯನ್ನು ನಡೆಸ್ತಾ ಇದೆ. ಸ್ವಾಮೀಜಿ ರಾಮಗಿರಿ ಗುರು ನಾರಾಯಣಗಿರಿ ಮಹಾರಾಜರಿಂದ ವಿವಾದಾತ್ಮಕ ಹೇಳಿಕೆಗೆ ಭಾರೀ ವಿರೋಧಗಳು ವ್ಯಕ್ತವಾಗಿದೆ. ಬಾಗಲಕೋಟೆ ಡಿಸಿ ಕಚೇರಿಗೆ ಪ್ರತಿಭಟನೆ ಮೆರವಣಿಗೆ ಮೂಲಕ ಬಂದಂತಹ ಮುಸ್ಲಿಮರು ಕಚೇರಿ ಒಳಗೆ ನುಗ್ಗೋದಕ್ಕೆ ಯತ್ನಿಸಿದ್ರು. ಪೊಲೀಸರು ಗೇಟ್ ಅನ್ನ ಹಾಕಿ ಹೊರಗಡೆ ಪ್ರತಿಭಟನಾಕಾರರನ್ನ ತಡೆದ್ರು. ಸ್ವಾಮೀಜಿ ಬಂಧನಕ್ಕೆ ಆಗ್ರಹಿಸಿ ಡಿಸಿ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ. ಸದಸ್ಯರನ್ನ ಪರಿಗಣನೆಗೆ ತೆಗೆದುಕೊಳ್ಳದೆ ಅಧ್ಯಕ್ಷರು ಕ್ರಮವನ್ನ ಕೈಗೊಳ್ತಾ ಇದ್ದಾರೆ ಅಂತ ಆರೋಪಿಸಿ ಪಂಚಾಯಿತಿ ಸದಸ್ಯರೇ ಗ್ರಾಮ ಸಭೆಯನ್ನ ಬಹಿಷ್ಕರಿಸಿದ್ದಾರೆ. ಚಿಕ್ಕಮಗಳೂರು ತಾಲೂಕಿನ ಹಿರೇಕೊಳಲೆ ಪಂಚಾಯಿತಿ ಸದಸ್ಯರಿಂದ ಗ್ರಾಮ ಸಭೆಗೆ ಬಹಿಷ್ಕಾರವನ್ನ ಹಾಕಲಾಗಿದೆ. ಅವರಿಗೆ ಬೇಕಾದ ದಿನದಂದು ಸಭೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಎನ್ಆರ್ಐಜಿ ಕಾಮಗಾರಿ ಬಿಲ್ ಪಾಸ್ ಆಗ್ತಾ ಇಲ್ಲ, ಶೀಘ್ರವೇ ವಿಶೇಷ ಗ್ರಾಮ ಸಭೆಯನ್ನ ಕರಿಬೇಕು, ಇಲ್ಲವಾದ್ರೆ ಪಂಚಾಯಿತಿಯ 8 ಸದಸ್ಯರು ರಾಜೀನಾಮೆಯನ್ನ ನೀಡ್ತೀವಿ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾದ ಕಂಚಿನ ಬಾಗಿಲು ಬಳಿ ಆಸಿಡ್ ತುಂಬಿದ ಟ್ಯಾಂಕರ್ ಪಲ್ಟಿಯಾಗಿದೆ. ಗೋವಾ ಕಡೆ ತೆರಳುತ್ತಾ ಇದ್ದಾಗ ಈ ಘಟನೆ ನಡೆದಿದ್ದು, ಟ್ಯಾಂಕರ್ ಪಲ್ಟಿಯಾಗಿ 34 ಟನ್ ಸಲ್ಫ್ಯೂರಿಕ್ ಆಸಿಡ್ ಸೋರಿಕೆಯಾಗಿದೆ. ಇನ್ನು ಘಟನಾ ಸ್ಥಳಕ್ಕೆ ಪೊಲೀಸರು ಹಾಗೂ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಆಗಮಿಸಿ ಪರಿಶೀಲನೆಯನ್ನು ನಡೆಸಿದ್ದಾರೆ.